ಹೆಸರು? ನಾನು ಫಾದರ್ ಡೇವಿಡ್ ಸಗಾಯರಾಜ್. ಈಗ ಸದ್ಯಕ್ಕೆ ಮೇ ತಿಂಗಳ 27ನೇ ತಾರೀಕು ಮಂಗಳವಾರ ಇಲ್ಲಿ ನೂತನವಾಗಿ ಧರ್ಮಕೇಂದ್ರ ಗುರುಗಳಾಗಿ ಶ್ರೈನ್ ರೆಕ್ಟರ್ ಆಗಿ ಜವಾಬ್ದಾರಿಯನ್ನು ವಹಿಸಿಕೊಂಡಿದ್ದೇನೆ. ಇದಕ್ಕೆ ಮುಂಚಿತವಾಗಿ ನಾನು ಪೊನ್ನಂಪೇಟೆ ಸಂತ ಅಂತೋಣಿಯವರ ದೇವಾಲಯದ ಧರ್ಮಕೇಂದ್ರ ಗುರುಗಳಾಗಿ ಮತ್ತು ಸೆಂಟ್ ಆಂಟನೀಸ್ ಇನ್ಸ್ಟಿಟ್ಯೂಷನ್ಸ್ ಅದರ ಕರೆಸ್ಪಾಂಡೆಂಟ್ ಆಗಿ 6 ವರ್ಷಗಳ ಸೇವೆ ಮಾಡಿ ಈಗ ಹೊಸದಾಗಿ ವರ್ಗಾವಣೆ ಹೊಂದಿ ಬಂದಿದ್ದೇನೆ. ಜಾತ್ರೆ ಯಾವತ್ತಿಂದ ಶುರು ಆಗಿದೆ ಸರ್ ಜಾತ್ರೆ? ಪ್ರತಿ ವರ್ಷ 4ನೇ ತಾರೀಕು ಜೂನ್ ತಿಂಗಳು ಆ ದಿನದಿಂದ 9 ದಿನಗಳ ನೊವೆನಾ ಪ್ರಾರ್ಥನೆ ಅಂತ ಹೇಳಿ 9 ದಿನಗಳ ಹಬ್ಬದ ಸಿದ್ಧತೆ ಮಾಡ್ತಿದ್ದೀವಿ. ಅದರ ಪ್ರಯುಕ್ತ ಮೊದಲನೆಯ ದಿನ ಅದು 4ನೇ ತಾರೀಕು ಸಂಜೆ 5:15 ಗಂಟೆಗೆ ಧ್ವಜಾರೋಹಣದಿಂದ ಆರಂಭವಾಗುತ್ತೆ. ಸಾಮಾನ್ಯವಾಗಿ ನಮ್ಮ ಪೂಜ್ಯ ಧರ್ಮಾಧ್ಯಕ್ಷರು ಧ್ವಜಾರೋಹಣ ಮಾಡಿ ಮತ್ತು ಜನರನ್ನು ಆಶೀರ್ವದಿಸಿ ಮತ್ತು ಬಲಿಪೂಜೆಯನ್ನು ಒಪ್ಪಿಸಿಕೊಟ್ಟು ಪ್ರಾರ್ಥನೆ ಮಾಡಿ ಮುಗಿದ ಮೇಲೆ ಮೂಲ ಸ್ವರೂಪವಾದ ಈ ಧರ್ಮ ಕೇಂದ್ರಕ್ಕೆ, ಈ ದೇವಾಲಯಕ್ಕೆ ಮುಖ್ಯವಾದ ಅದ್ಭುತ ಸಂತ ಅಂತೋಣಿಯವರ ಆ ಸ್ವರೂಪವನ್ನು ತೆಗೆದುಕೊಂಡು ನಾವು ಊರ ಸುತ್ತ ಮೆರವಣಿಗೆಯಲ್ಲಿ ಬರ್ತೇವೆ. ಆ ಮೆರವಣಿಗೆಯಲ್ಲಿ ಸುಮಾರು 1000 ಜನ ಸೇರಿಕೊಳ್ತಾರೆ. ಆ ಮೂಲ ಸ್ವರೂಪವನ್ನು ವರ್ಷಕ್ಕೆ ಒಮ್ಮೆ ಊರ ಸುತ್ತ ಮೆರವಣಿಗೆಯಲ್ಲಿ ತೆಗೆದುಕೊಂಡು ಬಂದು ಜನರಿಗಾಗಿ ಪ್ರಾರ್ಥಿಸಿ ಮತ್ತು ಅದರ ಒಳಗಡೆ ಇಡ್ತೀವಿ. ಮೂಲ ಸ್ವರೂಪವನ್ನು ಪ್ರತಿ ವರ್ಷ ಒಮ್ಮೆ ಊರ ಸುತ್ತಲೂ ತೆಗೆದುಕೊಂಡು ಹೋಗುವಾಗ ಭಕ್ತಾದಿಗಳಿಗೆ ಬಹಳ ಸಂಭ್ರಮದ ಒಂದು ಕಾರ್ಯವಾಗಿರುತ್ತೆ. ಸಂತೋಷ ಪ್ಲಸ್ ಭಕ್ತಿಪೂರ್ವಕ ಒಂದು ಕಾರ್ಯವಾಗಿರುತ್ತೆ. ಅಲಂಕೃತವಾದ ಒಂದು ತೇರಿನಲ್ಲಿ ಇಟ್ಟು ಸುಮಾರು ಆ ತೇರನ್ನು 10 ಜನ 20 ಜನ ಹೊತ್ತುಕೊಂಡು ಆ ಊರ ಸುತ್ತ ಮೆರವಣಿಗೆ ಬರ್ತೀವಿ. ಮೆರವಣಿಗೆಯಲ್ಲಿ ಸುಮಾರು 1000 ಜನ ಭಾಗವಹಿಸ್ತಾರೆ. ತದನಂತರ 2ನೇ ದಿನ 3ನೇ ಅಂತ ಹೇಳಿ 9 ದಿನಗಳ ಕಾಲ ದಿನನಿತ್ಯ ಬೆಳಿಗ್ಗೆ 2 ಬಲಿಪೂಜೆ ಇರುತ್ತೆ. ಸಂಜೆ 1 ಬಲಿಪೂಜೆ 5:15 ಗಂಟೆಗೆ ಇರುತ್ತೆ. ಈಗ ಜನರೆಲ್ಲ ಬಂದು ಹೋಗುವಂತಹ ಒಂದು ಸಮಯವಾಗಿರೋ ಕಾರಣ ಅವ್ರ ವೆಹಿಕಲ್ಸ್ನಲ್ಲಿ ಬರ್ತಾರೆ. ಬೆಳಿಗ್ಗೆ ಬಂದವರು ಬೆಳಿಗ್ಗೆ ಪೂಜೆಯಲ್ಲಿ ನೋಡಿ ಹೋಗ್ತಾರೆ. ಸಂಜೆ ಬಂದವರು ಸಂಜೆ ಪೂಜೆ ಮುಗಿಸಿ ಹಾಗೆ ಹೋಗ್ತಾರೆ. ಪ್ರತಿದಿನ ಯಾರಾದರೂ ಒಬ್ಬರು ಅಂದರೆ ಭಕ್ತಾದಿಗಳು ಅಡಿಗೆ ಮಾಡಿ ಬಂದಂತಹ ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆ ಮಾಡ್ತಾರೆ. ಸಾಧಾರಣವಾಗಿ ಅನ್ನ ಸಂತರ್ಪಣೆ ಬರೀ ಊಟವಾಗಿ ಯಾರೂ ಪರಿಗಣಿಸಲ್ಲ. ಅದೇನೋ ಒಂದು ಪ್ರಸಾರ ಅಂತ ಹೇಳಿ ಭಾವನೆಯಿಂದ ಅನ್ನ ಸಂತರ್ಪಣೆಯಲ್ಲಿ ಭಾಗವಹಿಸ್ತಾರೆ, ಭಕ್ತಿಪೂರ್ವಕವಾಗಿ ಭಾಗವಹಿಸ್ತಾರೆ. ಅದು ಇಲ್ಲಿ ನಾನು ಅದು ನೋಡೋದು ನನಗೆ ತುಂಬ ಹೆಮ್ಮೆಯ ಒಂದು ವಿಷಯವಾಗಿ ಕಾಣುತ್ತೆ. ಮತ್ತು 10ನೆಯ ದಿನ ಹಬ್ಬದ ದಿನ, ಅದು ವಿಜೃಂಭಣೆಯಿಂದ ಆಚರಿಸುವಂತಹ ದಿನ. ಆ ದಿನದಲ್ಲಿ ಸುಮಾರು 40-50 ಸಾವಿರ ಜನಕ್ಕಿಂತಲೂ ಹೆಚ್ಚು ಜನ ಸೇರ್ತಾರೆ. ಮೂವಿಂಗ್ ಕ್ರೌಡ್ಸ್ ಆದರೂ ಕೂಡ ಬೆಳಗ್ಗೆ 5 ಗಂಟೆಗೆ ನಾವು ಬಲಿಪೂಜೆಯನ್ನು ಒಪ್ಪಿಸಿಕೊಡುತ್ತೇವೆ, ಪ್ರಾರ್ಥನೆಯನ್ನು ಒಪ್ಪಿಸಿಕೊಡುತ್ತೇವೆ. ಅಲ್ಲಿಂದ ಸಂಜೆ 5:15 ತನಕ ಬಲಿಯರ್ಪಣೆ ಇರುತ್ತೆ, ಪೂಜೆ ಇರುತ್ತೆ ಮತ್ತು ಹರಕೆ ಪ್ರಾರ್ಥನೆಗಳಿರುತ್ತೆ. ವಿವಿಧ ಕಾರ್ಯಕ್ರಮಗಳು ನಡೀತಾ ಇರುತ್ತೆ ಚರ್ಚ್ ಒಳಗೆ. ತದನಂತರ ಬಂದಂಥ ಜನರಿಗೆ ಸಂತರ್ಪಣೆ ಎಲ್ಲ ಭಕ್ತಾದಿಗಳು ಮಾಡ್ತಾ ಇರ್ತಾರೆ. ಈ ರೀತಿಯಲ್ಲಿ ಇಡೀ ದಿನ ಬೆಳಗ್ಗೆ 5 ಗಂಟೆಯಿಂದ ಸಂಜೆ 5:15 ತನಕ ಬಲಿಪೂಜೆ ಆದ ಮೇಲೆ ಮುಖ್ಯವಾದ ಹಬ್ಬದ ದಿನ ಆ ತೇರು ಮೆರವಣಿಗೆ ಊರ ಸುತ್ತಲೂ ಬರುತ್ತೆ. ಅಲಂಕೃತವಾದ ಆ ತೇರಿನಲ್ಲಿ ಸಂತ ಅಂತೋಣಿಯವರ ಸ್ವರೂಪವನ್ನಿಟ್ಟ ಹಾಗೆ ಊರ ಸುತ್ತಲೂ ನಾವು ಮೆರವಣಿಗೆಯಲ್ಲಿ ಬರ್ತೀವಿ. ಮೆರವಣಿಗೆಯಲ್ಲಿ ಬಂದು ಮುಗಿದ ಮೇಲೆ ಪರಮ ಪ್ರಸಾದದ ಆರಾಧನೆ, ಆಶೀರ್ವಚನ ಇರುತ್ತೆ. ಆ ಮೂಲಕ ನಾವು ಸಂತ ಅಂತೋಣಿಯವರ ಹಬ್ಬವನ್ನು ಇಲ್ಲಿಯ ಜನರು ಹೇಳುವ ಪ್ರಕಾರ ಸಂತ ಅಂತೋಣಿಯವರ ಡೋರ್ನಲ್ಲಿ ಜಾತ್ರೆಯನ್ನು ನಾವು ಅಂತ್ಯಕ್ಕೆ
ತರುತ್ತೇವೆ, ಮುಗಿಸುತ್ತೇವೆ. ಎಷ್ಟು ಸಾವಿರ ಜನ ಸೇರ್ಬೋದು ಸರ್ ಈ ಜಾತ್ರಾ ಮಹೋತ್ಸವಕ್ಕೆ? ನಾನು ಕೇಳಿಸಿಕೊಂಡ ಹಾಗೆ ಮೊದಲು ಅನೇಕ ವರ್ಷಗಳು ನಾನು ನೋಡ್ತಾ ಇದ್ದೀನಿ. ಆವಾಗೆಲ್ಲ ವೆಹಿಕಲ್ಸ್ ಸೌಲಭ್ಯ ಕಡಿಮೆ ಇದ್ದ ಕಾರಣ ಇಲ್ಲೇ ಬಂದು 1 ವಾರ 5 ದಿನ 3 ದಿನಗಳೆಲ್ಲ ಬಂದು ತಂಗಿ ಹೋಗುವಂಥ ಸಮಯ ಇತ್ತು. ಈಗ ಹೆಚ್ಚಿನ ಸಂಖ್ಯೆಯಲ್ಲಿ ವೆಹಿಕಲ್ಸ್ ವಾಹನಗಳ ಓಡಾಟ ಇರುವ ಕಾರಣ ಇಟ್ಸ್ ಅ ಮೂವಿಂಗ್ ಕ್ರೌಡ್. ಬರ್ತಾರೆ, ಹೋಗ್ತಾರೆ, ಬಲಿಪೂಜೆ ರೂಪಿಸ್ತಾರೆ, ಹರಕೆ ಮಾಡ್ತಾರೆ, ಹೋಗ್ತಾರೆ. ಆದರೆ ಆ ಕೊನೆಯ ದಿನ, ಹಬ್ಬದ ಮಹೋತ್ಸವದ ದಿನ ಕಡಿಮೆ ಅಂದರೆ ಒಂದು 30ರಿಂದ 40ರಿಂದ ಒಂದು 50,000 ಜನ ಬರಬಹುದು ಅಂತ ಹೇಳಿ ನಮಗೆ ಮಾಹಿತಿಗಳು ಸಿಗತ್ತೆ. ಈ ಜಾತ್ರಾ ಮಹೋತ್ಸವಕ್ಕೆ ಸರ್ ಮುಕ್ತವಾಗಿ ಅವಕಾಶ ಇದೆಯಾ? ಇಲ್ಲಿ ಎಲ್ಲ ಜನರು ಬರಬಹುದು. ಇದಕ್ಕೆ ಇಂಥವರೇ ಬರಬೇಕಂತಲ್ಲ. ಇದು ಕ್ರೈಸ್ತರಿಗೆ ಆದಂತಹ ಒಂದು ಹಬ್ಬ ಅಲ್ಲ. ಮಾತ್ರವಲ್ಲ, ಈ ಊರಿನ ಜನರ ಸಂಖ್ಯೆಯೇ ಹೆಚ್ಚು ಅಂತ ಹೇಳಿದ್ರೆ ಒಂದು 300 ಇರಬಹುದು. 70 ಕುಟುಂಬಗಳಿದ್ದಾರೆ. ಅದರ ಸಂಖ್ಯೆಗಳೆಲ್ಲ ಸೇರಿಸಿದರೆ ಒಂದು 200-250 ಜನ ಅಷ್ಟೇ. ಆದರೆ ಬರುವಂತಹ ಭಕ್ತಾದಿಗಳು ಬೇರೆ ಬೇರೆ ಜಿಲ್ಲೆಗಳಿಂದ, ಬೇರೆ ಬೇರೆ ರಾಜ್ಯಗಳಿಂದ ಬರ್ತಾರೆ. ಭಾರತ ದೇಶದ ಎಲ್ಲ ಕಡೆ ಇಲ್ಲಿ ಬಂದು ಸೇರ್ತಾರೆ. ಬೆಳಗ್ಗೆ ನಾನು ಬಂದಿದ್ದಾರೆ, ನಾನು ಆವಾಗ ನೋಡ್ತಾ ಇರ್ತೀನಿ. ಭಾರತ ದೇಶದ ಎಲ್ಲ ವಿವಿಧ ಭಾಗಗಳಿಂದ ಇಲ್ಲಿ ಬಂದು ಪ್ರಾರ್ಥನೆ ಮಾಡಿ ಹೋಗ್ತಾರೆ. ಇದು ಭಾರತ ದೇಶದಲ್ಲಿ ಮಾತ್ರವಲ್ಲ, ಇದು ವಿಶ್ವದ ಅನೇಕ ಕಡೆ ಚಿರಪರಿಚಿತವಾದಂತಹ ಒಂದು ದೇವಾಲಯವಾಗಿದೆ. ಅದಕ್ಕೆ ಇದು ಬಸಲಿಕ ಅಂತ ಒಂದು ಹೆಮ್ಮೆಯನ್ನು, ಒಂದು ಅಂತಸ್ತು ಕೂಡ ಸಿಕ್ಕಿದೆ. ಧರ್ಮಸಭೆಯಲ್ಲಿ ಒಂದು ಸಾಧಾರಣ ದೇವಾಲಯ, ಒಂದು ಶ್ರೈನ್, ಒಂದು ಬಸಲಿಕಾ. ಇದು ಶ್ರೈನ್ ಮತ್ತು ಬಸಲಿಕಾ ಇದೊಂದು ಪುಣ್ಯಕ್ಷೇತ್ರ. ಸೊ ಶ್ರೈನ್ ಅಂತ ಹೇಳುವಾಗ ಅದೊಂದು ಪುಣ್ಯಕ್ಷೇತ್ರ, ಬಸಲಿಕಾ ಅಂತ ಹೇಳಿದಾಗ ಇನ್ನೂ ಕೂಡ ಅದಕ್ಕೆ ಆದ್ಯತೆ, ಪ್ರಧಾನತೆ ಹೆಚ್ಚುತ್ತೆ. ಅಂತಹ ಒಂದು ದೇವಾಲಯವನ್ನು ಈ ಡೋರ್ನಳ್ಳಿ ಗ್ರಾಮ ಪಡೆದುಕೊಂಡಿದೆ. ಉತ್ಸವದ ದಿನ ಸರ್ ಯಾರ್ಯಾರು ಗಣ್ಯಾತಿ ವ್ಯಕ್ತಿಗಳು ಬರ್ತಾ ಇದ್ದಾರೆ ಸರ್? ನಮಗೆ ಬಲಿಪೂಜೆ ಕೊಡಲಿಕ್ಕೆ ಮುಖ್ಯವಾಗಿ ಬರುವವರು ನಮ್ಮ ಪೂಜ್ಯ ಧರ್ಮಾಧ್ಯಕ್ಷರು. ಈಗ ಪೂಜ್ಯ ನಮ್ಮ ಧರ್ಮಕ್ಷೇತ್ರದ ಪ್ರೇಷಿತ ಆಡಳಿತಾಧಿಕಾರಿಯಾಗಿರುವ ಬೆರ್ನಾರ್ಡ್ ಮೋರಸ್ ಅವರು ನಿವೃತ್ತ ಮಹಾಧರ್ಮಾಧ್ಯಕ್ಷರು. ಬೆಂಗಳೂರಿಂದ ಇಲ್ಲಿ 2 ವರ್ಷಗಳ 3ನೇ ವರ್ಷ ಅವರು ಅಡ್ಮಿನಿಸ್ಟ್ರೇಟ್ ಆಗಿದ್ದಾರೆ. ಅವರು ಬರ್ತಾರೆ. ಮತ್ತು ಗಣ್ಯರು ಅಂತ ಹೇಳಿ ನಾವು ಇವರನ್ನೇ ಗುರುತಿಸ್ಲಿಕ್ಕಾಗಲ್ಲ. ತುಂಬ ಜನ ಭಕ್ತಾದಿಗಳು ಬರ್ತಾರೆ. ಮತ್ತು MLA ಬರಬಹುದು, MLA ಬರ್ತಾರೆ. ಇಲ್ಲೇ ಬಂದು ಅವರು ಸಭೆಯನ್ನು ನಡೆಸಿ ಹಬ್ಬಕ್ಕೆ ಬೇಕಾದ ಎಲ್ಲ ವ್ಯವಸ್ಥೆಗಳನ್ನು ಮಾಡಬೇಕಂತ ಹೇಳಿ ಎಲ್ಲ ಗೌರ್ಮೆಂಟ್ ಡಿಪಾರ್ಟ್ಮೆಂಟ್ಸ್ಗೆ ಆದೇಶ ನೀಡಿದ್ದಾರೆ. ಹಬ್ಬಕ್ಕೆ ಬರ್ತೀನಿ ಅಂತ ಹೇಳಿದ್ದಾರೆ. ಮಾಜಿ MLA ಬರಲಿಕ್ಕೆ ಎಲ್ಲ ಸಾಧ್ಯತೆಗಳು ಉಂಟು. ಅದನ್ನು ಹೊರತುಪಡಿಸಿದರೆ ವಿವಿಧ ಸ್ಥಳಗಳಿಂದ ಗುರುಗಳು ಬರ್ತಾರೆ, ಕನ್ಯಾಸ್ತ್ರೀ ಸಿಸ್ಟರ್ಸ್ ಅವರು ಬರ್ತಾರೆ, ಭಕ್ತಾದಿಗಳು ಬರ್ತಾರೆ. ಅದು ಬಹಳ ನಮಗೆ ಮುಖ್ಯವಾದಂತಹ ಒಂದು ಸಂದೇಶ. ಇದು ಯಾರನ್ನು ಕೂಡ ಇವರು ಮುಖ್ಯ ಗಣ್ಯರು ಅಂತ ಹೇಳಿಕೊಳ್ಳಲಿಕ್ಕಾಗಲ್ಲ. ಬರುವವರೆಲ್ಲರೂ ಕೂಡ ಬಹಳ ಮುಖ್ಯವಾದಂತಹ ಗಣ್ಯರಿಂದ ನಾವು ಪರಿಗಣಿಸ್ತೀವಿ. ಸರ್, ಕೊನೆಯದಾಗಿ ಹೇಳೋದಾದರೆ ಈ ಡೋರ್ನಳ್ಳಿ ಈ ದೇವಸ್ಥಾನ ಇತಿಹಾಸ ಏನು ಹೇಳೋಕ್ಕೆ ಇಷ್ಟಪಡುತ್ತೆ ಸರ್? ಡೋರ್ನಳ್ಳಿ ಈ ಶ್ರೈನ್ ಬಸಲಿಕಾ ಸರ್ವ ಧರ್ಮದ ಒಂದು ಸಂಕೇತವಾಗಿದೆ. ಇಲ್ಲಿ ಇಂತಹದೇ ಜನರು ಬರಬೇಕು, ಇಂತಹದೇ ಧರ್ಮದ ಬರಬೇಕು, ಕ್ರೈಸ್ತರ ಮಾತ್ರಿಗೆ ಸೀಮಿತ ಅಂದಲ್ಲ. ಎಲ್ಲ ಜನರು ದೇವಾಲಯದ ಒಳಗೆ ಪ್ರವೇಶ ಮಾಡಬಹುದು. ಅಲ್ಲಿ ಇರುವಂತಹ ಸ್ಥಳ ಎಲ್ಲಿ ಬೇಕಾದರೂ ಅವ್ರ ಸ್ಥಳದಲ್ಲಿ ಮೊಣಕಾಲಾಕಿ ನಿಂತು ಪ್ರಾರ್ಥನೆ ಮಾಡಬಹುದು. ಭಕ್ತಾದಿಗಳೆಲ್ಲರನ್ನ ನಾವು ಇಲ್ಲಿ ಗುರುಗಳಾಗಿ ಆಶೀರ್ವಾದ ಮಾಡ್ತೇವೆ. ಸಂತ ಅಂತೋನಿಯವರಲ್ಲಿ ವಿಶ್ವಾಸವಿಟ್ಟಂತಹ ಪ್ರತಿಯೊಬ್ಬರಿಗೂ ಇಲ್ಲಿ ಸ್ಥಳವಿದೆ, ಅವಕಾಶವಿದೆ. ಅಲ್ಲಿ ಇಡೀ ದಿನ ಬೇಕಾದರೆ ಕುಳಿತು ಪ್ರಾರ್ಥನೆ ಮಾಡಬಹುದು. ಬೇಡ ಅಂತ ಹೇಳೋಕ್ಕೆ ಇಲ್ಲಿಲ್ಲ. ಇಲ್ಲಿ ಜಾತಿ ಭೇದ ಇಲ್ಲ, ಧರ್ಮದ ಭೇದ ಇಲ್ಲ. ಇವನು ಕ್ರೈಸ್ತರ ಮಾತ್ರರಿಗೆ ಅವಕಾಶ, ಬೇರೆಯವರು ಇಲ್ಲ ಅಂತ ಏನಿಲ್ಲ. ಎಲ್ಲರೂ
ಸಂತ ಅಂತೋನಿಯವರ ಭಕ್ತರು, ದೇವರ ಮಕ್ಕಳು. ದೇವರ ಮಕ್ಕಳೇ ಒಂದೇ ಭಾವನೆಯಿಂದ ಮಾತ್ರ ನಾವಿಲ್ಲಿ ಈ ಹಬ್ಬವನ್ನು ಆಚರಿಸುತ್ತೇವೆ. ಇದು ಒಂದು ಸರ್ವ ಧರ್ಮ ಸಮಾಧಾನದ ಒಂದು ಸಂಕೇತ ಅಂತ ನಾನು ಹೇಳ್ಬೋದು. ಸಾರ್ವಜನಿಕರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಸರ್ ವಿಚಾರವಾಗಿ? ಸಾರ್ವಜನಿಕರಿಗೆ ಎಲ್ಲರೂ ಕೂಡ ಬಂದು ಸಂತ ಅಂತೋನಿಯವರಲ್ಲಿ ನಿಮ್ಮ ಕೋರಿಕೆಗಳಿರುತ್ತೆ, ಬೇಡಿಕೆಗಳಿರುತ್ತೆ, ಕಷ್ಟ ನಷ್ಟಗಳು ಅಂತ ಇರುತ್ತೆ. ಇಲ್ಲಿ ಬಂದರೆ ನಾನು ಜನರ ಹತ್ರ ಮಾತಾಡುವಾಗ ಕೇಳಿಸಿಕೊಳ್ಳೋದು, ಇಲ್ಲಿ ಬಂದು ನಾನು ಪ್ರಾರ್ಥನೆ ಮಾಡಿ ಹೋದಾಗ ಏನೋ ಒಂದು ಅದ್ಭುತ ನಡೆದಿದೆ, ಒಂದು ಪವಾಡ ಆಗಿದೆ, ನಾನು ಇದನ್ನು ಕೋರಿಕೆ ಇಟ್ಟೆ, ಇದು ನಡೆದಿದೆ ಅಂತ ಭಾವನೆ ಇದೆ, ವಿಶ್ವಾಸವಿದೆ. ಸೊ ದೇವರು ಯೇಸು ಸ್ವಾಮಿ ಹೇಳುವಾಗೆ ವಿಶ್ವಾಸಿಸುವ ಎಲ್ಲರಿಗೂ ಇದು ಸಾಧ್ಯ. ವಿಶ್ವಾಸದಿಂದ ಎಲ್ಲರೂ ಕೂಡ ಇದನ್ನು ಅನುಭವಿಸಬಹುದು. ಆದ್ದರಿಂದ ಸಂತರ ಈ ಪುಣ್ಯಕ್ಷೇತ್ರಕ್ಕೆ ಬನ್ನಿ, ಆಶೀರ್ವಾದವನ್ನು ಕುಟುಂಬ ಸಮೇತರಾಗಿ ಪಡೆಯಿರಿ ಅಂತ ಹೇಳಿ ಜನರಿಗೆ ನಾನು ಹೇಳಲಿಕ್ಕೆ ಬಯಸ್ತೇನೆ. ಇನ್ನೊಂದು ಸಲ ತಮ್ಮ ಹೆಸರು ಹೇಳ್ಬಿಡಿ ಸರ್. ನಾನು ಫಾದರ್ ಡೇವಿಡ್ ಸಗಾಯರಾಜ್, ಈ ಧರ್ಮ ಕೇಂದ್ರದ ಗುರುಗಳು ಮತ್ತು ಶ್ರೈನ್ ಬಸಿಲಿಕಾ ರೆಕ್ಟರ್ ಆಗಿ ನಾನು ಇಲ್ಲಿ ಸೇವಾ ಕಾರ್ಯವನ್ನು ಮಾಡುತ್ತಿದ್ದೇನೆ.